ಈ ದಿನ ನಾವು ಉರ್ವದ ಶ್ರೀ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಂಭ್ರಮದ ತರ್ಪಣವನ್ನು ನಿಮಗೆ ಅರ್ಪಣೆ ಮಾಡುತ್ತಿದ್ದೇವೆ. ಸುಮಾರು 6 ಶತಮಾನಗಳ ಇತಿಹಾಸ ಹೊಂದಿರುವಂತಹ ಕ್ಷೇತ್ರ ನಮ್ಮ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನ. ಪ್ರತಿ ಉತ್ಸವಗಳ ಸಂದರ್ಭದಲ್ಲಿ ನಾವು ಹೊರೆ ಕಾಣಿಕೆ ಎಂಬ ಒಂದು ಸಂಪ್ರದಾಯವಿದೆ. ಹಸಿರುವಾಣಿ ಕಾಣಿಕೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಭಕ್ತಾಭಿಮಾನಿಗಳು ತಮ್ಮಿಂದ ಸಾಧ್ಯವಿರುವಂತಹ ಭೋಜನ ಪರಿಕರಗಳನ್ನು, ಪೂಜಾ ಪರಿಕರಗಳನ್ನು, ಉತ್ಸವ ಪರಿಕರಗಳನ್ನು ಅರ್ಪಣೆ ಮಾಡುವುದೇ ಇದರ ತಾತ್ಪರ್ಯ. ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಈ ಬಾರಿಯ ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿ ಪ್ರತಿದಿನ ಸಂಜೆ ಸಭಾ ಕಾರ್ಯಕ್ರಮ ಮತ್ತು ಧಾರ್ಮಿಕ ಉಪನ್ಯಾಸಗಳು ವಿಶೇಷ. ಶ್ರೀ ಮಾರಿಯಮ್ಮ ದೇವಸ್ಥಾನ ಇಂದು ಜಗತ್ತಿನಾದ್ಯಂತ ಭಕ್ತಾಭಿಮಾನಿಗಳ ಆರಾಧನೆಯ ಕೇಂದ್ರವಾಗಿದೆ, ಭಕ್ತಿಯ ಕೇಂದ್ರವಾಗಿದೆ, ಪೂಜಾ ಕೇಂದ್ರವಾಗಿದೆ. ನಮಸ್ಕಾರ. ವಿ4 ಟಿವಿ ವಾಹಿನಿ ಮತ್ತು ಸಮೂಹದ ಅಂತರ್ಜಾಲ ವ್ಯವಸ್ಥೆಗಳ ಮೂಲಕ ಪ್ರಸಾರವಾಗುವ ಸಾಪ್ತಾಹಿಕ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ವಿ4 ಬಳಗದ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಮತ್ತು ಕ್ರಿಯಾಶೀಲ ಬಳಗದ ಪರವಾಗಿ ತಮ್ಗೆಲ್ಲರಿಗೂ ಅಭಿನಂದನೆಗಳು, ಶುಭಾಶಯಗಳು, ಧನ್ಯವಾದಗಳು. ಈ ದಿನ ನಾವು ಉರ್ವದ ಶ್ರೀ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಂಭ್ರಮದ ದರ್ಪಣವನ್ನು ನಿಮಗೆ ಅರ್ಪಣೆ ಮಾಡುತ್ತಿದ್ದೇವೆ. ನಮ್ಮ ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ಶ್ರೀ ಮಾರಿಯಮ್ಮ ಸನ್ನಿಧಾನದ ಕಾರ್ಯಕ್ರಮ ಪ್ರಸಾರ ಮಾಡಿದ್ದು ಜಗತ್ತಿನಾದ್ಯಂತ ಬಹುಲಕ್ಷ ಮಂದಿ ವೀಕ್ಷಣೆ ಮಾಡಿದ್ದಾರೆ. ಎಲ್ಲ ಮಾಧ್ಯಮಗಳನ್ನು ಗಮನಿಸಿದರೆ ಇದು ದಾಖಲೆಯ ಸಂಖ್ಯೆಯ ವೀಕ್ಷಣೆ ಕೂಡ ಸಾಧ್ಯವಾಗಿದೆ. ಮಂಗಳೂರಿನ ಉರ್ವ ಪ್ರದೇಶ, ಒಂದ್ ಕಡೆ ಉರ್ವ ಮಾರ್ಕೆಟ್ ಇದೆ, ಮತ್ತೊಂದು ಕಡೆ ಅಶೋಕನಗರ ಇದೆ, ಈಚೆ ಕಡೆ ನಾರಾಯಣಗುರು ವೃತ್ತ ಇದೆ, ಮುಂದಕ್ಕೆ ತಣ್ಣೀರ್ಬಾವಿಗೆ ಹೋಗುವಂತಹ ಪ್ರದೇಶ ಬೋಳೂರು. ಇದರ ನಡುವಣ ಪ್ರತಿಷ್ಠಾಪನೆಗೊಂಡಿರುವಂತಹ ಶ್ರೀ ಮಾರಿಯಮ್ಮ ದೇವಸ್ಥಾನ ಇಂದು ಜಗತ್ತಿನಾದ್ಯಂತ ಭಕ್ತಾಭಿಮಾನಿಗಳ ಆರಾಧನೆಯ ಕೇಂದ್ರವಾಗಿದೆ, ಭಕ್ತಿಯ ಕೇಂದ್ರವಾಗಿದೆ, ಪೂಜಾ ಕೇಂದ್ರವಾಗಿದೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ವಾಸಿನಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ. ನಮ್ಮ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಈ ಕಾರ್ಯಕ್ರಮಗಳು ಈ ಬಾರಿ ಅಂದರೆ 2024 ಫೆಬ್ರವರಿ 11ರಿಂದ 15ರವರೆಗೆ ನಡೆಯಿತು. ಈ ನಡುವೆ ನಾವು ಸಂಭ್ರಮದ ಹೊರೆಕಾಣಿಕೆಯ ದೃಶ್ಯಾವಳಿಯ ಜೊತೆಗೆ ಈ ದಿನದ ದರ್ಪಣ ಆರಂಭ ಮಾಡುತ್ತೇವೆ. ಪ್ರತಿ ಉತ್ಸವಗಳ ಸಂದರ್ಭದಲ್ಲಿ ನಾವು ಹೊರೆಕಾಣಿಕೆ ಎಂಬ ಒಂದು ಸಂಪ್ರದಾಯವಿದೆ. ಹಸಿರುವಾಣಿ ಕಾಣಿಕೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಭಕ್ತಾಭಿಮಾನಿಗಳು ತಮ್ಮಿಂದ ಸಾಧ್ಯವಿರುವಂತಹ ಭೋಜನ ಪರಿಕರಗಳನ್ನು, ಪೂಜಾ ಪರಿಕರಗಳನ್ನು, ಉತ್ಸವ ಪರಿಕರಗಳನ್ನು ಅರ್ಪಣೆ ಮಾಡುವುದೇ ಇದರ ತಾತ್ಪರ್ಯ. ಬಹುದೊಡ್ಡ ಮೆರವಣಿಗೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಈ ಹೊರೆ ಕಾಣಿಕೆಯಲ್ಲಿ ಎಲ್ಲ ಬಗೆಯ ಸುವಸ್ತುಗಳು, ದೇವರಿಗೆ ಪ್ರಿಯವಾದ, ಉತ್ಸವಕ್ಕೆ ಅಗತ್ಯವಾದ ವಸ್ತುಗಳನ್ನು ಭಕ್ತಾಭಿಮಾನಿಗಳು ಅರ್ಪಣೆ ಮಾಡ್ತಾರೆ. ಈ ಬಾರಿ ನಡೆದಂತಹ ಹೊರೆ ಕಾಣಿಕೆಯ ಮೊದಲ ದೃಶ್ಯ ನೋಡೋಣ. ಇದು ಮಂಗಳೂರಿನ ಕೇಂದ್ರ ಮೈದಾನಿನಿಂದ ಮಾರಿಯಮ್ಮ ದೇವಸ್ಥಾನದವರೆಗೆ. ಈ ಬಾರಿಯ ಹೊರೆ ಕಾಣಿಕೆ ಎರಡೂ ಬದಿಯಿಂದ ನಡೆದದ್ದು ವಿಶೇಷ. ಒಂದು ಈಗಾಗಲೇ ತಾವು ನೋಡಿದಿರಿ ಕೇಂದ್ರ ಮೈದಾನಿಯಿಂದ, ಎರಡನೇದು ಕೂಳೂರಿನ ಗೋಲ್ಡ್ ಫಿಂಚ್ ಆವರಣದಿಂದ ನಡೆದಂತಹ ಮೆರವಣಿಗೆ. ಇದು ವೈಭವದ ಮೆರವಣಿಗೆ ಎರಡೂ ಕಡೆ ಕೂಡ ನಡೆಯುವುದನ್ನು ತಾವು ಗಮನಿಸಿದ್ದೀರಿ. ಈಗ ನಾವು ಕೂಳೂರಿನಿಂದ ಶ್ರೀ ಕ್ಷೇತ್ರದವರೆಗೆ ನಡೆದಂತಹ ಹೊರೆ ಕಾಣಿಕೆಯ ದೃಶ್ಯ ಈಗ ಅರ್ಪಣೆ ಮಾಡ್ತೇವೆ.
ಮಾಡಿದ್ದ ಶ್ರೀಹರಿಯು ನರಸಿಂಹ ಅವತಾರವನ್ನು ಸುಮಾರು 6 ಶತಮಾನಗಳ ಇತಿಹಾಸ ಹೊಂದಿರುವಂತಹ ಕ್ಷೇತ್ರ ನಮ್ಮ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನ. ಮೊಗವೀರ ಬಂಧುಗಳಿಂದ ವಿಶೇಷವಾಗಿ ಮತ್ತು ಈಗ ಸಂಪೂರ್ಣ ಭಕ್ತಾಭಿಮಾನಿಗಳ ಆರಾಧ್ಯ ಕೇಂದ್ರ. ಮೊಗವೀರ ಬಂಧುಗಳು ಇದರ ಸ್ಥಾಪನೆಗೆ ಮೂಲ ಕಾರಣರಾದರು. ಇದರ ಇತಿಹಾಸ ಕಳೆದ ದರ್ಪಣದಲ್ಲಿ ನಾವು ನಿಮಗೆ ತಿಳಿಸಿದ್ದೇವೆ. ಹಾಗೆಯೇ ಸ್ಥಾಪನೆಗೊಂಡಂತಹ ಈ ಕ್ಷೇತ್ರ ಮೊಗವೀರ ಬಂಧುಗಳು ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದಾಗೆಲ್ಲ ಅದು ಫಲಿಸ್ತದೆ ಎಂಬ ನಂಬಿಕೆ. ಹಾಗಾಗಿ ಆಯಾ ವರ್ಷದ ಅತಿ ಹೆಚ್ಚು ಮೀನು ಯಾವುದನ್ನು ಅವರು ಪಡೀತಾರೆ ಅಂತದ್ದು ಆಭರಣವನ್ನು ಮಾಡಿ ದೇವಿಗೆ ಅರ್ಪಣೆ ಮಾಡ್ತಾರೆ. ಅದು ಈ ಕ್ಷೇತ್ರದ ವಿಶೇಷ. ಉದಾಹರಣೆಗೆ ಬಂಗುಡೆ ಸರ, ಮಾಂಜಿ ಸರ, ಎಟ್ಟಿ ಸರ ಈ ತರ. ಮತ್ತೆ ಅನೇಕ ಬಾರಿ ಸಮುದ್ರ ಪ್ರಕ್ಷುಬ್ಧಗೊಂಡಾಗ ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ಶಾಂತಗೊಳ್ಳುತ್ತದೆ ಎಂಬ ನಂಬಿಕೆ. ಆದ್ದರಿಂದ ಸಮುದ್ರ ಪೂಜೆ ಮುಂತಾದಂತಹ ವೈಶಿಷ್ಟ್ಯಗಳು ಇಲ್ಲಿ ನಡೀತಲೇ ಇವೆ. ಹಾಗೆ ಮತ್ತೆ ನಾವು ಈ ಬಾರಿಯ ಬ್ರಹ್ಮ ಕಲಶೋತ್ಸವದ ಸಂಭ್ರಮಕ್ಕೆ ಮತ್ತೆ ಬರ್ತಾ ಇದ್ದೇವೆ. ಈ ಬಾರಿಯ ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿ ವಿಶೇಷವಾದ ಸಭಾಭವನವನ್ನು ಉದ್ಘಾಟನೆ ಮಾಡಲಾಯಿತು. ಸಭಾಭವನದ ಉದ್ಘಾಟನೆ ಈಗ ನಿಮ್ಮ ಮುಂದೆ. ಪ್ರತಿದಿನ ವೈವಿಧ್ಯಮಯ ಸಾಂಸ್ಕೃತಿಕ, ಧಾರ್ಮಿಕ, ಸಂಕೀರ್ತನಾ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಈಗ ನಮ್ಮ ಉರುವ ಶ್ರೀ ಮಾರಿಯಮ್ಮ ಸನ್ನಿಧಾನವೆಂದರೆ ಅದು ಧಾರ್ಮಿಕ ಮಾತ್ರವಲ್ಲ, ಸಾಂಸ್ಕೃತಿಕ ಪರಂಪರೆಗೂ ಕೂಡ ಬಹಳ ದೊಡ್ಡ ಪ್ರಾಧಾನ್ಯವನ್ನು ನೀಡುತ್ತಾ ಇದೆ. ಈ ಬಾರಿ ಸಂಕೀರ್ತನೆಯ ವೈಶಿಷ್ಟ್ಯ, ವಿವಿಧ ಮಹಿಳಾ ತಂಡಗಳು, ವಿವಿಧ ಭಜನಾ ತಂಡದವರು ಮತ್ತು ವಿವಿಧ ಭಕ್ತ ಭಜಕರೆಲ್ಲ ಸೇರಿ ಪ್ರತಿದಿನ ಇಲ್ಲಿ ಈ ಸಂಕೀರ್ತನೆಯನ್ನು, ಭಜನೆಯನ್ನು ನಡೆಸ್ತಾ ಇದ್ದಾರೆ. ಆ ದೃಶ್ಯ ಈಗ ನಮ್ಮ ದರ್ಪಣದಲ್ಲಿ. विश्वविनोदिनि नन्दिनुते गिरिवरविन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते भूमि हरो ब्रह्म स्ववेगे
ತಾಯಿ ಧನಮ್ಮೇ ಜುಷತಾಂ ದೇವಿ. ಮನಸ್ಸಿನ ಯಾವುದು ಅಭಿಲಾಷೆ ಉಂಟು ಅದನ್ನು ದೇವರು ನಡೆಸಿಕೊಡ್ತಾರೆ. ಅದಕ್ಕೆ ದಾರಿ ಯಾವುದಯ್ಯ ಅಂತ ಕೇಳಿದರೆ ಇದೆ ಕುಂಕುಮಾರ್ಚನೆ. ಶ್ರೀದೇವಿಗೆ ಕುಂಕುಮಾಂಕಿತ ರಕ್ತಾಘ್ವಾಂ, ಕೆಂಪು ಕುಂಕುಮದಿಂದ ದೇವಿಗೆ ಅರ್ಚಿಸಿದ್ರೆ ಸಕುಂಕುಮ ಲೇಪನ ಮಲಿಕಾ ಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೆ ಕ್ಷಣಂ ಸಚರಚಾಪ ಪಾಶಾಂಕುಶಂ ಅಶೇಷ ಜನಮೋಹಿನೀಂ ಮರುಣಮಾಲ್ಯ ಭೂಷಾಂಬರಂ ಜಪವಿದಂ ಸ್ಮರೇದಂಬಿಕಾಂ ಅಂತ ಹೇಳ್ತಾರೆ. ಇಂತಹ ಕುಂಕುಮ ಭರಿತರಾದಂತಹ ದೇವಿಯನ್ನು ಚಂದದಲ್ಲಿ ನಾವು ಪೂಜೆ ಮಾಡಿಸಿದಾಗ ಮನೋಭೀಷ್ಟಗಳು, ದೇಹದ ರೋಗ ಭಯಗಳು, ಆಪದ್ಭಯಗಳು, ಶತ್ರುಬಾಧೆಗಳು, ಪರಸ್ಪರ ವೈಮನಸ್ಸುಗಳು ಪರಿಹಾರ ಆಗಿ ಇಡೀ ವ್ಯವಸ್ಥೆ ಆನಂದ ಸಾಗರದಲ್ಲಿ ಮುಳುಗ್ತದೆ ಅಂತ ವಿಚಾರಗಳನ್ನು ಹೇಳಿದ್ದಾರೆ. ಊರ್ವಶಿ ಮಾರಿಯಮ್ಮ ದೇವಸ್ಥಾನದ ಈ ಬಾರಿಯ ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿ ಪ್ರತಿದಿನ ಸಂಜೆ ಸಭಾ ಕಾರ್ಯಕ್ರಮ ಮತ್ತು ಧಾರ್ಮಿಕ ಉಪನ್ಯಾಸಗಳು ವಿಶೇಷ. ಪೂಜ್ಯರು, ಸ್ವಾಮೀಜಿಗಳು, ಮಠಾಧೀಶರು, ವಿವಿಧ ಕ್ಷೇತ್ರಗಳ ಸಾಧಕರು, ಜನಪ್ರತಿನಿಧಿಗಳು, ಸಚಿವರು ಹೀಗೆ ಗಣ್ಯಾತಿ ಗಣ್ಯರು ಭಾಗವಹಿಸ್ತಾರೆ. ಅಂದ ಹಾಗೆ ಈ ಬಾರಿ ನಮ್ಮ ಮಾರಿಯಮ್ಮ ದೇವಸ್ಥಾನದ ಈ ಬ್ರಹ್ಮಕಲಶಕ್ಕೆ ಬಹಳ ಪ್ರಧಾನವಾಗಿ ಅದರ ಹಿನ್ನೆಲೆಯಲ್ಲಿ ಬೆನ್ನೆಲುಬಾಗಿ ನಿಂತಿರುವವರು ಗೌರವ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಜಿ ಶಂಕರ್ ಅವರು. ಅವರ ಮುತುವರ್ಜಿಯಿಂದ ನಮ್ಮ ಆಡಳಿತ ಸಮಿತಿಯವರು, ಬ್ರಹ್ಮಕಲಶ ಸಮಿತಿಯವರು ಮತ್ತು ವಿವಿಧ ಸ್ವಯಂ ಸೇವಕ ಸಮಿತಿಯವರು ಮತ್ತು ಅರ್ಚಕ ವೃಂದದವರು, ಭಜಕರು ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ತೂಯೇನೆ ಅಪ್ಪೇನ ಬ್ರಹ್ಮ ಕಲಶದ ಪೊರ್ಲು ತೂಯೇನೆ ಅಪ್ಪೇನ ಬ್ರಹ್ಮ ಕಲಶದ ಪೊರ್ಲು ತೂಯೇನೆ. ಈ ಬಾರಿಯ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶ ಉತ್ಸವ ಸಂದರ್ಭದ ಇನ್ನೊಂದು ವಿಶೇಷವೆಂದರೆ ಪ್ರತಿದಿನ ವೈವಿಧ್ಯಮಯ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮ. ಆತ್ಮೀಯರೇ ಗಮನಿಸಿ, ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳನ್ನು ಪ್ರತಿದಿನ ಎಂಬ ಹಾಗೆ ಏರ್ಪಡಿಸ್ತಾ ಇದ್ದಾರೆ. ನಾಡಿನ ಪ್ರಖ್ಯಾತ ಕಲಾವಿದರು, ನಾಡಿನ ಎಳೆಯ ಕಲಾವಿದರು ಅವರಿಗೆಲ್ಲ ಅವಕಾಶವನ್ನು ನೀಡಿದಂಥ ಕೀರ್ತಿ ಬ್ರಹ್ಮ ಕಲಶ ಉತ್ಸವ ಸಮಿತಿಗೆ ಸಲ್ತದೆ. ಪ್ರತಿದಿನ ಎಂಬ ಹಾಗೆ ನಡೆಯುವಂತಹ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳ ಚಿತ್ರಣ ಈಗ ನಿಮ್ಮ V4 ದರ್ಪಣದಲ್ಲಿ. ಸುತ್ತಲ ಮಲ್ಲಿಗೆ ಪೂ ಪರಡಿನ ಕೊಲ್ಲುದ ಕಮ್ಮೆನ ಕೊರ್ಮೆಲ ಮಲ್ಲಿಗೆ ಪೂ ಅರಡಿನ ಐಸಿರಿ ದೇವಿನ ಬಂಗಾರದ ತೇರು ಎದ್ದು ಬಂಗಾರದ ಕಿರಣ ಬಿದ್ದು ಬಂಗಾರದ ಆರತಿ ಸೂರ್ಯ ದೇವನ ಮುಕ್ಕೋಟಿ ದೇವತೆಲು ಹಕ್ಕ ಸೊಡು ಒಟ್ಟು ಸೇರುವುದು ಸುಗಿತೆ ರಕ್ತ ಸಾರ ತರುಟು ಮೈಮೆ ದುರ್ಗೇನಾ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ
ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಕೈಲಾಸದಿಂದ ಸೇರಿತು ಭೂಗೋಳ ಕಗ್ಗದಿಂಹೋರಿಯ ರೂಪದ ನಂದಿಯ ನಿನ್ನು ನೋಡಿತು ಪದಾಳ. ಆಹ ಬ್ರಹ್ಮನೆ ಬಂದು ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ. ಅರೆ ವಿಷ್ಣುವು ಬಂದು ವೀಣೆಯ ನಿಂದು ಮೀಟಿದ ನೋಟವೇ ಬಲ್ಚೆಂದ. ಏಳು ಕುದುರೆ ಏರಿ ನಿನ್ನ ನೋಡಲು ಸೂರ್ಯ ಬಂದಾನು. ತಾರೆಗಳೆಲ್ಲ ಕಟ್ಟಿದ ತದಿಬಿ ತಾಳವ ಹಾಕಲು ನಿಂದಾವೋ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ಕಾಂತವ ಶಿವ ಕುಣಿದಾಡುವ ಸ್ವಾಮಿ ಬಂ ಭೋಲೆ. ಹರಿದಾಡುವ ಸ್ವಾಮಿ ಬಂ ಭೋಲೆ. ಕುಣಿದಾಡುವ ಸ್ವಾಮಿ ಬಂ ಭೋಲೆ. ಹರಿದಾಡುವ ಸ್ವಾಮಿ ಬಂ ಭೋಲೆ. ಆತ್ಮೀಯರೇ, ಮಂಗಳವಾರ ಮುಂಜಾನೆ ಶ್ರೀ ಮಾರಿಯಮ್ಮ ದೇವರ ಪುನರ್ ಪ್ರತಿಷ್ಠೆಯ ಕಾರ್ಯಕ್ರಮ ನಡೆಯಿತು. ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಆಡಳಿತ ಮಂಡಳಿ ಸಹಿತ ಬ್ರಹ್ಮಕಲಶೋತ್ಸವ ಸಮಿತಿ ಸಹಿತ ಸರ್ವ ಗಣ್ಯರು, ವಿಶೇಷ ಆಹ್ವಾನಿತರು, ದಾನಿಗಳು, ಭಕ್ತಾಭಿಮಾನಿಗಳೆಲ್ಲ ಉಪಸ್ಥಿತರಿದ್ದರು. ಈ ಪುನರ್ ಪ್ರತಿಷ್ಠೆಯ ಈ ಕಾರ್ಯಕ್ರಮವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಈಗ V4 ದರ್ಪಣದಲ್ಲಿ
ಅಮ್ಮ ಮಾರಿಯಮ್ಮ, ಎಂಕ್ಲೆನ ಮಾರಿಯಮ್ಮ, ಸುಗಿಪುವೆ ಇರೆನಮ್ಮ, ಕಾಪುಲೆ ಎಂಕ್ಲೆನಮ್ಮ, ಉರುವದ ಶ್ರೀ ಮಾರಿಯಮ್ಮ. ಆದ್ಮೇಲೆ V4 ದರ್ಪಣದ ವತಿಯಿಂದ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಮತ್ತು ಬಳಗದ ಪರವಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮಗೆ ಅಭಿನಂದನೆ ನೀಡ್ತಾ ಶ್ರೀ ಮಾರಿಯಮ್ಮ ನಮ್ಮೆಲ್ಲರನ್ನು ಸದಾಕಾಲ ಅನುಗ್ರಹಿಸಲಿ. ನಮಸ್ಕಾರ.